अल्हम्दुलिल्लाहि रब्बिल आलमीन अल्लाहुम्मा सल्लि अला मुहम्मदिन व अला आलि मुहम्मद कमा सल्लैता अला इब्राहीम व अला आलि इब्राहीम इन्नका हमीदुम मजीद अल्लाहुम्मा बारिक अला मुहम्मदिन व अला आलि मुहम्मद कमा बारकता अला इब्राहीम व अला आलि इब्राहीम इन्नका हमीदुम मजीद अऊज़ु बिल्लाहि मिनश शैतानिर रजीम बिस्मिल्लाहिर्रहमानिर्रहीम व इलाहुकुम इलाहुन वाहिद ला इलाहा इल्ला हुवर रहमानुर्रहीम वमा अर्सलनाका इल्ला रहमतल लिल आलमीन अल्लाहुम्मा रब्बिश्रह ली सद्री व यस्सिर ली अम्री वहलुल उक़दतम मिन लिसानी यफ्क़हू क़ौली. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯ ಅತಿಥಿಗಳೇ, ಇಲ್ಲಿ ಬಂದು ಸೇರಿದಂತಹ ಸಹೋದರರೇ, ಸಹೋದರಿಗಳೇ, ಅದೇ ರೀತಿ ನನ್ನ ಮಾತುಗಳನ್ನು ಹತ್ತಿರದಿಂದಲೂ ದೂರದಿಂದಲೂ ಆಲಿಸುತ್ತಿರುವಂತಹ ಈ ಊರಿನ ಸಹೃದಯಿ ಬಂಧುಗಳೇ, ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಇಸ್ಲಾಮಿನ ಶೈಲಿಯಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಶಾಂತಿಯು ಕರುಣೆಯು ನಿಮ್ಮ ಮೇಲಿರಲಿ. ನಾವು ಒಂದಲ್ಲ ಒಂದು ಕಾರಣದಿಂದ ಆಸ್ಪತ್ರೆಗಳಿಗೆ ಭೇಟಿ ನೀಡಿದವರಾಗಿದ್ದೇವೆ. ಇತ್ತೀಚೆಗೆ ಸಹೋದರಿಯೊಬ್ಬರಿಗೆ ಜನಿಸಿದ ಮಗುವನ್ನು ನೋಡುವ ಕಾರಣದಿಂದಾಗಿ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಒಂದು ಮಗು ಜನನವಾದಂತಹ ಸಂದರ್ಭದಲ್ಲಿ ನಾವು ಆ ಮಗುವನ್ನು ನೋಡಲು ಆಸ್ಪತ್ರೆಗೆ ಭೇಟಿ ನೀಡುವಾಗ ಅದೇ ಸಂದರ್ಭದಲ್ಲಿ ಬೇರೆ ಮಕ್ಕಳು ಕೂಡ ಆ ಆಸ್ಪತ್ರೆಗಳಲ್ಲಿ ಜನಿಸಿರಬಹುದು. ಅಲ್ಲಿ ಜನಿಸಿದಂತಹ ಅಥವಾ ಜನಿಸುವಂತಹ ಮಕ್ಕಳ ಸೃಷ್ಟಿ ಪ್ರಕ್ರಿಯೆಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಒಂದೇ ತರವಾಗಿ ನಾವು ಕಾಣುತ್ತೇವೆ. ಅಲ್ಲಿ ಜನಿಸಿರುವ ಮಕ್ಕಳಲ್ಲಿ ಹಿಂದೂ ಸಹೋದರಿಗೆ ಜನಿಸಿದಂತಹ ಮಗುವಾಗಿರಬಹುದು, ಕ್ರೈಸ್ತವ ಸಹೋದರಿಗೆ ಜನಿಸಿದಂತಹ ಮಗುವಾಗಿರಬಹುದು, ಇನ್ನು ಮುಸ್ಲಿಂ ಸಹೋದರಿಗೆ ಜನಿಸಿದಂತಹ ಒಂದು ಮಗುವಾಗಿರಬಹುದು. ಈ ಯಾವುದೇ ಮಕ್ಕಳನ್ನ ನಾವು ಗಮನಿಸಿದಾಗ ಮುಸ್ಲಿಂ ಸಹೋದರಿಗೆ ಜನಿಸಿದ ಮಗುವಿಗಿದ್ದಂತಹ ಕಣ್ಣು, ಕಿವಿ, ಮುಖ, ಕೈ ಕಾಲುಗಳು, ತಲೆ ಇತ್ಯಾದಿಗಳೆಲ್ಲ ಅದೇ ರೀತಿಯಲ್ಲಿ ಅಲ್ಲಿ ಜನಿಸಿದಂತಹ ಹಿಂದೂ ಸಹೋದರಿಯ ಮಗುವಿಗಿರುವಾಗ, ಕ್ರೈಸ್ತವ ಸಹೋದರಿಯ ಮಗುವಿಗಿರುವಾಗ, ಒಟ್ಟಿನಲ್ಲಿ ಮುಸ್ಲಿಮನೆಂದು ಕರೆಸಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಅಥವಾ ಮುಸ್ಲಿಮರೆನಿಸಿಕೊಂಡವರು, ಕ್ರೈಸ್ತವರೆನಿಸಿಕೊಂಡವರು, ಹಿಂದೂಗಳೆನಿಸಿಕೊಂಡವರ ಪ್ರತಿಯೊಬ್ಬರ ಜನ್ಮವನ್ನು ನಾವು ಪರಿಶೋಧಿಸುವಾಗ ಪ್ರತಿಯೊಬ್ಬರ ಸೃಷ್ಟಿ ಪ್ರಕ್ರಿಯೆಯೂ ಕೂಡ ನಡೆದಿರುವುದು ಒಂದೇ ತೆರನಾಗಿದೆ, ಯಾವುದೇ ವ್ಯತ್ಯಾಸವಿಲ್ಲದೆ. ಹಾಗಿರುವಾಗ ಒಂದಂತೂ ನಾವು ಚಿಂತಿಸಬೇಕಾಗಿದೆ. ಈ ಸೃಷ್ಟಿ ಪ್ರಕ್ರಿಯೆಯ ವಿಚಾರದಲ್ಲಿ, ಅತ್ಯಂತ ಸೂಕ್ಷ್ಮ ವಿಚಾರದಲ್ಲಿಯೂ ಕೂಡ ನಮ್ಮ ತಂದೆಯ ವೀರ್ಯದ ಧಾತುವನ್ನ ನಮ್ಮ ತಾಯಿಯ ಉದರಗಳೊಳಗೆ ತಲುಪಿಸಿ ಆ ತಾಯಿಯ ಉದರಗಳೊಳಗೆ ಸೃಷ್ಟಿ ಪ್ರಕ್ರಿಯೆಯ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟವಾಗಿ ಘಟ್ಟವನ್ನು ದಾಟಿಕೊಂಡು ಮುಂದುವರಿದು ನಾವು ಈ ಭೂಮಿಯಲ್ಲಿ ಮನುಷ್ಯ ಮಗುವಾಗಿ ಜನಿಸುವಾಗ ನಾವು ಆಲೋಚಿಸಬೇಕಾದಂತಹ ಒಂದು ವಿಚಾರವಿದೆ. ಅದೇನೆಂದರೆ, ನಮ್ಮನ್ನೆಲ್ಲರನ್ನು ಸೃಷ್ಟಿಸಿದಂತಹ ಅದು ಹಿಂದೂ ಮಗುವಾಗಿರಲಿ,
ಕ್ರೈಸ್ತವ ಮಗುವಾಗಿರಲಿ, ಮುಸ್ಲಿಂ ಮಗುವಾಗಿರಲಿ, ಒಟ್ಟಿನಲ್ಲಿ ಎಲ್ಲರನ್ನೂ ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ. ಯಾಕೆಂದರೆ ನಮ್ಮೆಲ್ಲರ ಸೃಷ್ಟಿ ಪ್ರಕ್ರಿಯೆಯೂ ಕೂಡ ನಡೆದಿರುವುದು ಒಂದೇ ತೆರನಾಗಿದೆ, ಯಾವುದೇ ವ್ಯತ್ಯಾಸವಿಲ್ಲ. ಹಾಗಿರುವಾಗ ನಾವು ಜಾತಿ ಧರ್ಮಗಳ ಗೋಡೆಯ ನಡುವೆ ನಾವು ಬದುಕುತ್ತಿರುವುದಾದರೂ ಅದಕ್ಕೆ ಕಾರಣವಾದರೂ ಏನು ಎಂಬುದನ್ನು ನಾವು ಯಾವತ್ತಾದರೂ ಚಿಂತಿಸಿದ್ದೇವೆಯಾ? ಯಾಕೆಂದರೆ ಆ ಸೃಷ್ಟಿಕರ್ತನಂದು ಖಂಡಿತ ನಮ್ಮ ನಡುವೆ, ಹಿಂದೂಗಳ ನಡುವೆ, ಕ್ರೈಸ್ತರ ನಡುವೆ, ಮುಸ್ಲಿಮರ ನಡುವೆ ಜಾತಿ ಧರ್ಮಗಳ ಗೋಡೆಯನ್ನಿಟ್ಟಿಲ್ಲ. ಬದಲಾಗಿ ಸೃಷ್ಟಿಕರ್ತನು ಮನುಷ್ಯರೆಲ್ಲರ ಸುತ್ತಲೂ ಗೋಡೆಯನ್ನಿಟ್ಟಿದ್ದಾನೆ. ನೀವು ಸರಿಯಾದ ಮಾರ್ಗದಲ್ಲಿ ಸಂಚರಿಸಬೇಕು, ಆ ಸೃಷ್ಟಿಕರ್ತನ ನಿಯಮ ನಿರ್ದೇಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮೋಕ್ಷದ ಮಾರ್ಗದಲ್ಲಿ ಹೋಗಿ ಸೇರಬೇಕು ಎಂಬಂತಹ ಉತ್ತಮವಾದಂತಹ ಒಂದು ವಿಚಾರವನ್ನಿಟ್ಟುಕೊಂಡು ಸೃಷ್ಟಿಕರ್ತನು ನಮ್ಮ ನಡುವೆ ಗೋಡೆಗಳನ್ನಿಡದೆ ನಮ್ಮ ಸುತ್ತಲೂ ಗೋಡೆಯನ್ನಿಟ್ಟಿದ್ದಾನೆ. ಹಾಗಾದರೆ ನಮ್ಮ ನಡುವೆ ಜಾತಿ ಧರ್ಮಗಳ ಗೋಡೆಯನ್ನಿಟ್ಟಿದ್ದಾದರೂ ಯಾರು? ನಾವು ಆಲೋಚಿಸಬೇಕಾಗಿದೆ ಈ ನಿಟ್ಟಿನಲ್ಲಿ. ಪ್ರತಿಯೊಂದು ಧರ್ಮಗಳಲ್ಲಿಯೂ ಕೂಡ ಆ ಧರ್ಮವನ್ನ ಜನರಿಗೆ ಕಲಿಸಿಕೊಡಲಿರುವಂತಹ ಧರ್ಮದ ಮುಖ್ಯಸ್ಥರುಗಳಿದ್ದಾರೆ. ನಾವು ನೋಡಿರುತ್ತೇವೆ ಹಲವಾರು ಸೌಹಾರ್ದ ಸಮಾರಂಭಗಳನ್ನ, ಧರ್ಮ ಸೌಹಾರ್ದ ಸಮಾರಂಭಗಳನ್ನ ಅದರಲ್ಲಿ ಭಾಗವಹಿಸಿದವರಾಗಿರುವವರು ನಾವೆಲ್ಲರೂ. ಆದರೆ ನಾವು ಚಿಂತಿಸಬೇಕಾದಂತಹ ಒಂದು ವಿಚಾರ, ಅಲ್ಲಿ ಬಂದಂತಹ ಒಬ್ಬ ಮುಸ್ಲಿಂ ಪ್ರತಿನಿಧಿ ಎನಿಸಿಕೊಂಡವನು ತನ್ನ ಮಾತಿನುದ್ದಕ್ಕೂ ಹೇಳುವಂತಹ ಹಲವಾರು ವಿಚಾರಗಳನ್ನು ನಾವು ಕೇಳಿದ್ದೇವೆ. ಅಲ್ಲಿ ಬಂದಂತಹ ಈ ಸೌಹಾರ್ದ ಸಮ್ಮೇಳನ ಅಂತ ಕರೆಸಿಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಮುಸ್ಲಿಂ ಪ್ರತಿನಿಧಿಯು ಹೇಳುವಂತಹ ಮಾತುಗಳು ಈ ರೀತಿಯಾಗಿರಬಹುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಟ್ಟಿದ್ದಾರೆ, ನೆರೆಮನೆಯಲ್ಲಿರುವವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ ಎಂದು ಹೇಳಿಕೊಂಡು ಬರುವಂತಹ ಪ್ರಯೋಗವನ್ನ, ಒಟ್ಟಿನಲ್ಲಿ ಆ ಒಂದು ಸಂದೇಶವನ್ನು ನಾವು ಕೇಳಿರಬಹುದು. ಅದೇ ರೀತಿ ಹಿಂದೂ ಪ್ರತಿನಿಧಿಯಾಗಿ ಬಂದಂತಹ ವ್ಯಕ್ತಿಗಳು ಹೇಳುವುದನ್ನು ನಾವು ಕೇಳುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ. ನಾವೆಲ್ಲರೂ ಒಂದೇ ಕುಟುಂಬ, ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಎಂಬಂತಹ ವಿಚಾರವನ್ನ ಬೋಧಿಸುವುದನ್ನು ಕೂಡ ನಾವು ಕೇಳಿರುತ್ತೇವೆ. ಇನ್ನು ಕ್ರೈಸ್ತವ ಸಹೋದರ ಪ್ರತಿನಿಧಿಯಾಗಿ ಬಂದಂತಹ ಫಾದರ್ ರವರು ಕೂಡ ಮಾತನಾಡುವುದನ್ನು ನಾವು ಕೇಳುತ್ತೇವೆ. ನಿನ್ನ ನೆರೆಮನೆಯಲ್ಲಿರುವವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂದು ಬೈಬಲ್ನಲ್ಲಿ ಸಂದೇಶವಿದೆ ಅಂತ. ಈ ಸಂದೇಶವನ್ನು ನೀಡುವಂತಹ ಪ್ರತಿನಿಧಿಗಳನ್ನು ನಾವು ನೋಡಿರುತ್ತೇವೆ. ತನ್ನ ಮುಂಭಾಗದಲ್ಲಿರುವಂತಹ ಸಭಿಕರನ್ನ ಸಂತೋಷಪಡಿಸುವ ಏಕೈಕ ಉದ್ದೇಶದಿಂದ ಮಾತ್ರ ಇವರೆಲ್ಲ ಈ ರೀತಿಯಲ್ಲಿ ಮಾಡುತ್ತಾರೋ ಅಲ್ಲವೋ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಯಾಕೆಂದರೆ ಈ ಎಲ್ಲ ಸೌಹಾರ್ದ ಸಮ್ಮೇಳನಗಳಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ಯಾವತ್ತಿಗೂ ಕೂಡ ಧರ್ಮ ಸೌಹಾರ್ದತೆ ನಡೆಯಲು ಸಾಧ್ಯವೇ ಇಲ್ಲ. ಬದಲಾಗಿ ನಡೆಯಬೇಕಾದುದು ಮನುಷ್ಯ ಸೌಹಾರ್ದತೆಯಾಗಿದೆ. ಆ ಮನುಷ್ಯ ಸೌಹಾರ್ದತೆಯನ್ನ ಇಚ್ಛಿಸುವ ಯಾವುದೇ ಒಬ್ಬ ಮನುಷ್ಯನು ಚಿಂತಿಸುವಾಗ ಅವನ ಮನದಾಳದಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಎಲ್ಲ ಧರ್ಮಗ್ರಂಥಗಳು ಕಲಿಸಿಕೊಟ್ಟಂತಹ ಮೂಲ ಸಂದೇಶ, ಮೊದಲನೇ ಸಂದೇಶ ಇದು ಆಗಿರಬಹುದು ಈ ಪ್ರತಿನಿಧಿಗಳು ಮಾತನಾಡಿದ್ದು. ಆದರೆ ಒಂದಂತೂ ಸ್ಪಷ್ಟ, ಖಂಡಿತವಾಗಿಯೂ ಈ ಎಲ್ಲ ಪ್ರತಿನಿಧಿಗಳು ಹೇಳಿಕೊಂಡಿರುವಂತಹ ವಿಚಾರ ಸೃಷ್ಟಿಕರ್ತನಾದಂತಹ ದೇವನು ಕಲಿಸಿದಂತಹ ಎರಡನೇ ದೇವಾಜ್ಞೆಗಳನ್ನಾಗಿದೆ. ಯಾಕೆಂದರೆ ಬೈಬಲ್ನ ಅವತರಣೆಯನ್ನು ನಾವು ಪರಿಶೋಧಿಸುವಾಗ ಹೊಸ ಒಡಂಬಡಿಕೆಯ ಮಾರ್ಕನು ಬರೆದಂತಹ ಸುವಾರ್ತೆಯ 12ನೇ ಅಧ್ಯಾಯದ 30ನೇ ಸೂಕ್ತವನ್ನು ಅಥವಾ ವಚನವನ್ನು ನಾವು ಗಮನಿಸುವಾಗ
ನಿನ್ನ ನೆರೆಮರೆಯವನನ್ನು ನಿನ್ನಂತೆ ಪ್ರೀತಿಸು, ಇದು ದೈವಾಜ್ಞೆಗಳಲ್ಲಿ 2ನೇ ಆಜ್ಞೆಯಾಗಿದೆ ಎಂಬುದಾಗಿದೆ. ಹಾಗಾದರೆ 1ನೇ ಆಜ್ಞೆಯನ್ನ ನಮ್ಮ ನಡುವೆ ನಮ್ಮ ನೇತಾರರೆನಿಸಿಕೊಂಡವರು ಮುಚ್ಚಿಟ್ಟಿದ್ದಾರೆ ಎಂಬುದಂತೂ ಪರಮ ಸತ್ಯವಾಗಿದೆ. ಹಾಗಾದರೆ ನಾವು 1ನೇ ವೇದ ಸಂದೇಶದ ಕಡೆಗೆ ನಾವು ಬರಬೇಕಾಗಿದೆ. ಆ ವೇದ ಸಂದೇಶವೇನೆಂದರೆ, ನಮ್ಮ ಸ್ವಾಮೀಜಿಗಳಿಗೆ ಗೊತ್ತಿರಬಹುದು, ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತೆ ನೇನಾ ನಾಸ್ತಿ ಕಿಂಚನ್ ಅಂತ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಲಿಸಿಕೊಡುತ್ತಾ ಇದೆ. ಭಗವಂತನು ಒಬ್ಬನೇ, ದ್ವಿತೀಯನಿಲ್ಲ, ಇಲ್ಲ ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಅಂತ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಲಿಸಿಕೊಡುತ್ತಿರುವಾಗ, ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯ ಮಾರ್ಕನು ಬರೆದಂತಹ ಸುವಾರ್ತೆಯ 12ನೇ ಅಧ್ಯಾಯದ 29ನೇ ವಚನವು ನಮಗೆ ಕಲಿಸಿಕೊಡುತ್ತಾ ಇದೆ. ಧರ್ಮಶಾಸ್ತ್ರಿಯೊಬ್ಬನು ಬಂದು ಯೇಸು ಕ್ರಿಸ್ತರಲ್ಲಿ ಕೇಳುತ್ತಿರುವಂತಹ ಒಂದು ಪ್ರಶ್ನೆ, ದೈವಾಜ್ಞೆಗಳಲ್ಲಿ 1ನೇ ದೈವಾಜ್ಞೆ ಯಾವುದು ಎಂದು ಕೇಳಿದಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಅವರಿಗೆ ನೀಡುವಂತಹ ಉತ್ತರ, ಓ ಇಸ್ರಾಯೇಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ. ಅವನನ್ನು ನೀನು ಪೂರ್ಣ ಬಲದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಹೃದಯದಿಂದಲೂ ನೀನು ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ 1ನೇ ದೈವಾಜ್ಞೆಯಾಗಿದೆ. ಅದೇ ರೀತಿ ನಿನ್ನ ನೆರೆಮನೆಯವನನ್ನು ನೀನು ನಿನ್ನಂತೆ ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ 2ನೇ ದೈವಾಜ್ಞೆಯಾಗಿದೆ. ದಿವ್ಯ ಕುರ್ಆನಿನ 2ನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. ಮನುಷ್ಯ ರಾಶಿಗೆ ಕಲಿಸಿಕೊಡುತ್ತಾ ಇರುವಂತಹ ಸಂದೇಶ, ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನುರ್ ರಹೀಮ್. ಆ ಪರಮ ದಯಾಮಯನು ಕರುಣಾನಿಧಿಯೂ ಆದ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲದೆ ಇನ್ನೊಬ್ಬ ಆರಾಧ್ಯನಿಲ್ಲ. ಹಾಗಾದರೆ 3 ಧರ್ಮಗ್ರಂಥಗಳು ನಮಗೆ ಕಲಿಸಿಕೊಟ್ಟಂತಹ ಏಕ ಸಂದೇಶವಾಗಿದೆ. ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೊಬ್ಬನೇ, ಆ ಸೃಷ್ಟಿಕರ್ತನನ್ನು ಮಾತ್ರ ನಾವು ಆರಾಧಿಸಬೇಕಾಗಿದೆ. ಇಂದು ನಾವು ನೋಡುತ್ತಾ ಇದ್ದೇವೆ, ನಮ್ಮ ಸಮಾಜದ ನಡುವೆ ನಮ್ಮ ಸಹೋದರರೆನಿಸಿಕೊಂಡವರ ಅವರು ಯಾವುದನ್ನೆಲ್ಲ ಆರಾಧಿಸುತ್ತಾ ಇದ್ದಾರೆ. ಕೆಲವೊಂದು ತಾಸುಗಳಿಗೆ ನಾವು ಯಾವುದೇ ಧರ್ಮದವರಾಗಿರದೆ ಕೇವಲ ಮನುಷ್ಯರಾಗಿದ್ದೇವೆ ಎಂದು ನಾವು ಚಿಂತಿಸುವ, ಆ ನಿಟ್ಟಿನಲ್ಲಿ ನಾವು ಚಿಂತಿಸುವಾಗ ಮನುಷ್ಯರಲ್ಲಿ ಕೆಲವರು ಕಲ್ಲುಗಳನ್ನು ಆರಾಧಿಸುವವರಿದ್ದಾರೆ, ಮುಳ್ಳನ್ನು ಆರಾಧಿಸುವವರಿದ್ದಾರೆ, ಹುಲ್ಲನ್ನು ಆರಾಧಿಸುವವರಿದ್ದಾರೆ, ನಾಗನನ್ನು ಆರಾಧಿಸುವವರಿದ್ದಾರೆ, ತೇಗದ ಮರವನ್ನು ಆರಾಧಿಸುವವರಿದ್ದಾರೆ, ಹಾವನ್ನು ಆರಾಧಿಸುವವರಿದ್ದಾರೆ, ಗೋವನ್ನು ಆರಾಧಿಸುವವರಿದ್ದಾರೆ, ಹೂವನ್ನು ಆರಾಧಿಸುವವರಿದ್ದಾರೆ, ಮೃತರನ್ನು ಆರಾಧಿಸುವವರಿದ್ದಾರೆ, ಜೀವಂತರನ್ನು ಆರಾಧಿಸುವವರಿದ್ದಾರೆ, ಆಯುಧಗಳನ್ನು ಆರಾಧಿಸುವವರಿದ್ದಾರೆ, ಸಮಾಧಿಗಳನ್ನು ಆರಾಧಿಸುವವರಿದ್ದಾರೆ, ಜಲದಿಗಳಲ್ಲಿರುವವುಗಳನ್ನು ಆರಾಧಿಸುವವರಿದ್ದಾರೆ, ಜಲದಿಗಳನ್ನು ಆರಾಧಿಸುವವರಿದ್ದಾರೆ, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರ ತಾರೆಗಳನ್ನು ಆರಾಧಿಸುವವರಿದ್ದಾರೆ, ದರ್ಗಗಳಲ್ಲಿರುವವುಗಳನ್ನು, ದುರ್ಗಗಳಲ್ಲಿರುವವುಗಳನ್ನು ಆರಾಧಿಸುವರು ನಮ್ಮ ಮನುಷ್ಯ ಸಹೋದರರ ನಡುವೆ ಇದ್ದಾರೆ. ಹಾಗಾದರೆ ನಾವು ಆಲೋಚಿಸಬೇಕಾಗಿದೆ, ಇವುಗಳು ನಮ್ಮನ್ನು ಸೃಷ್ಟಿಸಿದವುಗಳ. 1 ಗಂಟೆಯಲ್ಲಿ 300 ಲೀಟರ್ ರಕ್ತದಷ್ಟು ರಕ್ತವನ್ನ 60,000 ಮೈಲಿನಷ್ಟಿರುವ ನಮ್ಮ ನರನಾಡಿಗಳಿಗೆ ನಾವು ಭ್ರೂಣಾವಸ್ಥೆಯಲ್ಲಿ 22 ದಿನದಲ್ಲಿರುವಾಗಿನಿಂದ ಹಿಡಿದು ನಾವು ಮರಣಿಸುವವರೆಗೆ ಅಥವಾ ನಮ್ಮ ಮರಣದವರೆಗೆ 1 ನಿಮಿಷ ಬಿಡುವಿಲ್ಲದೆ ರಕ್ತವನ್ನು ಪಂಪು ಮಾಡುವಂತಹ ಒಂದು ಅಂಗವಾಗಿದೆ ನಮ್ಮ ಹೃದಯ. ಈ ಹೃದಯವನ್ನ ನಾವು ಆರಾಧಿಸುತ್ತಿರುವಂತಹ ಕಲ್ಲು, ಹುಲ್ಲು ಅಥವಾ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳೆಲ್ಲ ಸೃಷ್ಟಿಸಿದವುಗಳಾಗಿದ್ದೇವೆ, ನಮಗೆ ಅವರು ನೀಡಿದಂತಹ ಕೊಡುಗೆಗಳಾಗಿದ್ದೇವೆ. ಇನ್ನು ನಮ್ಮ ಕಿವಿಯನ್ನು ನಮಗೆ ಕೊಟ್ಟಂತಹ ಕಿವಿ ಅತ್ಯಮೂಲ್ಯ ಅಂಗವು, ನಮಗೆ ಆ ರೀತಿಯಲ್ಲಿ ಅವರು ನಮಗೆ ದಯಪಾಲಿಸಿದವುಗಳ, ಅಥವಾ ನಮ್ಮ ಕಣ್ಣನ್ನು ಈ ನಾವು ಆರಾಧಿಸುವಂತಹ ವಸ್ತುಗಳು ದಯಪಾಲಿಸಿದವುಗಳ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಹಾಗಾದರೆ ವೇದ ಗ್ರಂಥಗಳಲ್ಲಿ ನಾವು ಪ್ರಯಾಣವನ್ನು ಬೆಳೆಸುವುದಾದರೆ ವೇದ ಗ್ರಂಥಗಳು ನಮಗೆ ಉತ್ತರವನ್ನು ನೀಡುತ್ತದೆ. ನಾವು ಆರಾಧಿಸುವಂತಹ ವಸ್ತುಗಳೆಲ್ಲ ನಮಗೆ ಹೃದಯವನ್ನಾಗಲಿ
ನಮ್ಮ ಕಿವಿಯನ್ನಾಗಲಿ ಕಣ್ಣನ್ನಾಗಲಿ ಅಥವಾ ಇತರ ಅವಯವಗಳನ್ನಾಗಲಿ ದಯಪಾಲಿಸುವುದಲ್ಲ. ನಾನು ಸುಳ್ಳು ಹೇಳುತ್ತಾ ಇಲ್ಲ. ಬದಲಾಗಿ ಕೇನೋಪನಿಷತ್ತಿನ 1ನೇ ಖಂಡದ 7, 6, 7, 8ನೇ ಶ್ಲೋಕವನ್ನು ನಾವು ಪರಿಶೋಧಿಸುವಾಗ ಯನ್ಮನಸ್ಸಾನ ಮನುತೆ ಏನ ಹುರ್ಮಾನ ಮಥಂ ತದೇವ ಬ್ರಹ್ಮತ್ವಂ ವಿದ್ಧಿನೇದಂ ಯದಿದಮುಪಾಸತೆ ಯಚಕ್ಷುಷನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿನೇದಂ ಯದಿದಮುಪಾಸತೆ ಯಚೋತ್ರಣೇನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿನೇದಂ ಯದಿದಮುಪಾಸತೆ ಅಂತ ಕಲಿಸಿಕೊಡುತ್ತಾ ಇದ್ದೀನಿ. ನಿನ್ನ ಮನಸ್ಸಿನಲ್ಲಿ ನಿನಗೆ ಆ ದೇವನನ್ನು ಮನನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ ನೀನು ನಿನ್ನ ಮನಸ್ಸಿನಲ್ಲಿ ಇತರ ಎಲ್ಲ ವಿಚಾರವನ್ನು ಮನನ ಮಾಡಲು ಯಾರು ಶಕ್ತಿಯನ್ನು ನೀಡಿದ್ದಾನೋ ಅವನನ್ನು ನೀನು ನಿನ್ನ ಸೃಷ್ಟಿಕರ್ತನೆಂದು ತಿಳಿ, ನಿನ್ನ ದೇವನೆಂದು ತಿಳಿ. ಅಲ್ಲಿಗೆ ಮುಗಿಸುವುದಿಲ್ಲ. ಮುಂದಕ್ಕೆ ಕೇನೋಪನಿಷತ್ತು ನಮಗೆ ಕಲಿಸಿಕೊಡುತ್ತಾ ಇದೆ, ನಿನ್ನ ಕಣ್ಣಿನಲ್ಲಿ ನಿನಗೆ ದೇವನನ್ನು ನೋಡಲು ಸಾಧ್ಯವಿಲ್ಲ. ಬದಲಾಗಿ ನಿನ್ನ ಕಣ್ಣಿನಲ್ಲಿ ಉಳಿದವುಗಳನ್ನೆಲ್ಲ ನೋಡಲಿರುವಂತಹ ಶಕ್ತಿಯನ್ನು ನೀಡಿದವನಾರೋ, ಆ ದೃಷ್ಟಿಶಕ್ತಿಯನ್ನು ನೀಡಿದವನಾರೋ ಅವನನ್ನು ನೀನು ಸೃಷ್ಟಿಕರ್ತನೆಂದು ತಿಳಿ ಅಥವಾ ದೇವನೆಂದು ತಿಳಿ. ನಿನ್ನ ಕಿವಿಯಲ್ಲಿ ಆ ದೇವನ ಮಾತುಗಳನ್ನು ಕೇಳಲು ಸಾಧ್ಯವಿಲ್ಲ. ಬದಲಾಗಿ ಆ ಕಿವಿಯಲ್ಲಿ ಉಳಿದೆಲ್ಲವರ ಮಾತುಗಳನ್ನ, ಇತರ ಎಲ್ಲ ವಿಷಯಗಳನ್ನ ಕೇಳಲಿರುವ ಶಕ್ತಿಯನ್ನು ನೀಡಿದವನಾರೋ ಅವನನ್ನು ನೀನು ನಿನ್ನ ಸೃಷ್ಟಿಕರ್ತನೆಂದು ತಿಳಿ. ಅಲ್ಲದೆ ಜನರು ಇದು ಎಂದು ಪೂಜಿಸುವುದನ್ನಲ್ಲ, ಆರಾಧಿಸುವುದನ್ನಲ್ಲ, ಪ್ರಾರ್ಥಿಸುವುದನ್ನಲ್ಲ ಎಂದು ಕೇನೋಪನಿಷತ್ ಒಂದು ಕಡೆ ಕಲಿಸಿಕೊಡುತ್ತಿರುವಾಗ ದಿವ್ಯ ಕುರ್ಆನ್ 16ನೇ ಅಧ್ಯಾಯದ 78ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ, ವಲ್ಲಾಹು ಅಖ್ರಜಕುಂ ಮಿನ್ ಬುತೂನಿ ಉಮ್ಮಹಾತಿಕುಂ ಲಾ ತಅಲಮೂನ ಶೈಅ ವಜಅಲ ಲಕುಮುಸ್ ಸಮಅ ವಲ್ ಅಬ್ಸಾರ ವಲ್ ಅಫ್ಇದ ಲಅಲ್ಲಕುಂ ತಶ್ಕುರೂನ್. ಸೃಷ್ಟಿಕರ್ತನಾದಂತಹ ಅಲ್ಲಾಹನಾಗಿರುತ್ತಾನೆ. ನೀವು ಏನು ತಿಳಿಯದ ಒಂದು ಅವಸ್ಥೆಯಲ್ಲಿ ನಿಮ್ಮನ್ನು ನಿಮ್ಮ ತಾಯಂದಿರ ಉದರಗಳಿಂದ ಹೊರತಂದವನಾಗಿರುತ್ತಾನೆ. ಅವನಾಗಿರುತ್ತಾನೆ ನಿಮಗೆ ನೋಡಲಿರುವಂತಹ ದೃಷ್ಟಿಶಕ್ತಿಯನ್ನು, ಕೇಳಲಿರುವಂತಹ ಕಿವಿಯನ್ನು, ಚಿಂತಿಸಲಿರುವಂತಹ ಮನಸ್ಸನ್ನು ದಯಪಾಲಿಸಿದವನು ಅವನಾಗಿರುತ್ತಾನೆ. ನೀವು ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ. ಅದೇ ರೀತಿ ಈ ವಿಚಾರದಲ್ಲಿರುವಂತಹ ವಚನಗಳು ಕೂಡ ನಮಗೆ ಬೈಬಲ್ನಲ್ಲಿ ನೋಡಬಹುದಾಗಿದೆ. ಹಾಗಾದರೆ ಒಂದಂತೂ ಸ್ಪಷ್ಟ, ನಮ್ಮ ಕಣ್ಣಿನಲ್ಲಿ ನಾವು ಯಾವುದನ್ನು ನೋಡಿ ನಮ್ಮ ದೇವರೆಂದು ಕಂಡುಕೊಂಡಿದ್ದೇವೆಯಾ, ನಮ್ಮ ಆರಾಧ್ಯರೆಂದು ನಾವು ಕಂಡುಕೊಂಡಿದ್ದೇವೆಯಾ, ಅವುಗಳು ದೇವರಲ್ಲ ಎಂದು ಧರ್ಮಗ್ರಂಥಗಳು ನಮಗೆ ಕಲಿಸಿಕೊಡುತ್ತಿರುವಾಗ ದಿವ್ಯ ಕುರ್ಆನ್ ನಮಗೆ ಇನ್ನೊಂದು ಕಡೆ ಕಲಿಸಿಕೊಡುತ್ತಾ ಇದೆ. 6ನೇ ಅಧ್ಯಾಯ ಸೂರಾ ಅನ್ಆಮ್ನ 103ನೇ ಸೂಕ್ತದಲ್ಲಿ ಲಾ ತುದ್ರಿಕುಲ್ ಅಬ್ಸಾರ್ ವಹುವ ಯುದ್ರಿಕುಲ್ ಅಬ್ಸಾರ್, ದೃಷ್ಟಿಗಳು ಅವನನ್ನು ಕಾಣಲಾರವು, ಆದರೆ ದೃಷ್ಟಿಗಳನ್ನು ಅವನು ಕಾಣುತ್ತಾನೆ. ಇಂತಹ ಉದಾತ್ತ ಸಂದೇಶವನ್ನಾಗಿದೆ ಧರ್ಮ ಗ್ರಂಥಗಳು ನಮಗೆ ಕಲಿಸಿಕೊಡುತ್ತಾ ಇರುವುದು. ಹಾಗಿರುವಾಗ ಇಂದು ನಾವು ನಮ್ಮ ದೇವರೆಂದು, ನಮ್ಮ ಆರಾಧ್ಯರೆಂದು, ನಮ್ಮ ಪೂಜೆ ಪುರಸ್ಕಾರಗಳನ್ನ, ಬಲಿಗಳನ್ನ, ಹರಕೆಗಳನ್ನ, ನಮ್ಮ ಹವಿಸ್ಸನ್ನ ನಾವು ಅರ್ಪಿಸುತ್ತಿರುವುದಾದರೂ ಈ ವೇದಗಳು ಕಲಿಸಿಕೊಟ್ಟಂತಹ ಸೃಷ್ಟಿಕರ್ತನನ್ನಾಗಿದೆಯೇ ಅಲ್ಲವೋ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಚಿಂತಿಸುವಾಗ ಒಂದಂತೂ ಸ್ಪಷ್ಟ, ನಮಗೆ ಆಯಾ ಕಾಲಘಟ್ಟದಲ್ಲಿ ಸತ್ಯ ಸಂದೇಶವನ್ನು ಜನರೆಡೆಗೆ ತಲುಪಿಸುವುದಕ್ಕೋಸ್ಕರ ಸೃಷ್ಟಿಕರ್ತನು ಯುಗ ಪುರುಷರನ್ನ ಅಥವಾ ಪ್ರವಾದಿಗಳನ್ನ ಜನಸಮೂಹದ ಕಡೆ ಕಳಿಸಿಕೊಡುತ್ತಾನೆ ಎಂದು ವೇದ ಗ್ರಂಥಗಳು ಕಲಿಸಿಕೊಡುತ್ತಾ ಇದೆ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 7 ಮತ್ತು 8ನೇ ಶ್ಲೋಕದಲ್ಲಿ ಕಲಿಸಿಕೊಡುತ್ತಾ ಇದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯಂ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕಲಿಸಿಕೊಡುತ್ತಿರುವಾಗ, ಎಲ್ಲಿ ನ್ಯಾಯಕ್ಕೆದುರಾಗಿ ಅನ್ಯಾಯವು ದ್ವಿಮುಖವಾಗುತ್ತಿರುತ್ತದೋ, ಎಲ್ಲಿ ಧರ್ಮಕ್ಕೆದುರಾಗಿ ಅಧರ್ಮವು ಮೇಲೆ ಬರುತ್ತಾ ಇರುತ್ತದೋ, ಎಲ್ಲಿ ನೀತಿಗೆದುರಾಗಿ
ಎಲ್ಲೆಲ್ಲಾಗಿ ಅನೀತಿಯು ಮೇಲೆ ಬರುತ್ತಾ ಇರುತ್ತದೋ ಅಲ್ಲೆಲ್ಲ ನ್ಯಾಯವನ್ನು ಎತ್ತಿ ಹಿಡಿಯಲು, ಧರ್ಮವನ್ನು ಸಂಸ್ಥಾಪಿಸಲು, ನೀತಿಯನ್ನು ಎತ್ತಿ ಹಿಡಿಯಲು ಅಲ್ಲಿ ಯುಗ ಪುರುಷರು ಬರುತ್ತಾರೆ ಎಂದು ಶ್ರೀಮದ್ ಭಗವದ್ಗೀತೆ ಕಲಿಸಿಕೊಡುತ್ತಿರುವಾಗ ದಿವ್ಯ ಕುರ್ಆನಿನ 14ನೇ ಅಧ್ಯಾಯದ 4ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಕೂಡ ಆಯಾ ಪ್ರದೇಶಗಳಿಗೆ ಸಂದೇಶವಾಹಕರನ್ನು ಕಳಿಸಿ ಇರುತ್ತೇವೆ ಎಂಬುದನ್ನು ಸೃಷ್ಟಿಕರ್ತನನ್ನು ಕುರ್ಆನಿನಲ್ಲಿ ಪರಿಚಯಿಸುತ್ತಿರುವಾಗ, ಹಾಗೆ ಬಂದಂತಹ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿಯಾಗಿರುತ್ತಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು. ಆ ಪ್ರವಾದಿಯ ಬಗ್ಗೆ ವೇದ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಭವಿಷ್ಯತ್ ಪುರಾಣದಲ್ಲಿಯೂ ಕೂಡ ನಮಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಉಲ್ಲೇಖಗಳು ದೊರೆಯುತ್ತದೆ. ಏತಸ್ಮಿನೆಂದರೆ ಮ್ಲೇಚ್ಛಾಚಾರಣ್ಯ ಸಮನ್ವಿತ ಮಹಮ್ಮದ ಇತಿಖ್ಯಾತ ಶಿಷ್ಯಶಾಗ ಸಮನ್ವಿತಂ ಅಂತ ಭವಿಷ್ಯತ್ ಪುರಾಣವು ನಮಗೆ ಕಲಿಸಿಕೊಡುತ್ತಾ ಇದೆ. ಅಲ್ಲಿ ಹೇಳುವಂತಹ ವಿಚಾರವಾದರು ಏನೆಂದರೆ, ಹೀಗಿರುವಾಗ ವಿದೇಶಿಗನಾದಂತಹ ಒಬ್ಬ ಆಚಾರ್ಯನ ಆಗಮನವಾಗುತ್ತದೆ. ಆ ಆಚಾರ್ಯನು ಮರುಭೂಮಿ ಪ್ರದೇಶದವರಾಗಿರುತ್ತಾರೆ. ಆ ಆಚಾರ್ಯರೊಂದಿಗೆ ಶಿಷ್ಯ ಸಂಕಲೆ ಇರುತ್ತದೆ ಎಂಬುದನ್ನು ವೇದ ಗ್ರಂಥದಲ್ಲಿ ಭವಿಷ್ಯತ್ ಪುರಾಣದಲ್ಲಿ ವ್ಯಾಸ ಮಹರ್ಷಿಯು ಉಲ್ಲೇಖಿಸುತ್ತಾರೆ. ಆ ಉಲ್ಲೇಖದಲ್ಲಿ ಮುಹಮ್ಮದ್ ಎಂಬ ಪದದ ಪ್ರಯೋಗವಾಗಿದೆ. ಏತಸ್ಮಿನೆಂದರೆ ಮ್ಲೇಚ್ಛಾಚಾರಣ್ಯ ಸಮನ್ವಿತ ಮಹಮ್ಮದ ಇತಿಖ್ಯಾತ ಶಿಷ್ಯಶಾಗ ಸಮನ್ವಿತಂ ಅಂತ ಅಲ್ಲಿ ಪ್ರಯೋಗವನ್ನು ನಾವು ನೋಡಬಹುದಾಗಿದೆ. ಇನ್ನು ಮುಂದಕ್ಕೆ ಆ ಪ್ರವಾದಿಯ ಬಗೆಗಿನ ಲಕ್ಷಣಗಳೇನು ಎಂಬುದನ್ನು ಕೂಡ ನಮಗೆ ವೇದ ಗ್ರಂಥವು ನಮಗೆ ಕಲಿಸಿಕೊಡುತ್ತಾ ಇದೆ. ಭವಿಷ್ಯತ್ ಪುರಾಣ ಮುಂದುವರಿಸಿಕೊಂಡು ಪ್ರತಿಸರ್ಗ ಪರ್ವದಲ್ಲಿ ಕಲಿಸಿಕೊಡುತ್ತಾ ಇದೆ. ಲಿಂಗಚ್ಛೇದಿ ಶಿಖಾಯೀನ ಸ್ಮಶ್ರುಧಾರಿ ಸದುಷಕ ಉಚ್ಚಾಲಯಪಿ ಸರ್ವಭಕ್ಷಿ ಭವಿಷ್ಯತಿ ವಿನಾಕಾಲಂಚ ವಶವಾಸ್ತೆ ಶಾಂಭಕ್ಷಾಯ ಮತ ಮಮ ಮುಸಲನೈವ ಸಂಸ್ಕಾರ ಕುಶೈರಿ ಭವಿ ಭವಿಷ್ಯತಿ ತಸ್ಮಾನ್ ಮುಸಲವಾಂದೋಯಿ ಜಾತಾಯೋ ಧರ್ಮದೂಷಕ ಹಿತಪೇಶಾಚ ಧರ್ಮಶ್ಚ ಭವಿಷ್ಯತಿ ಮಾಯಾಕೃತ ಅಂತ ಅಲ್ಲಿ ಕಲಿಸಿಕೊಡುತ್ತಾ ಇದೆ. ಅದರಲ್ಲಿ ಬರುವಂತಹ ಪ್ರಯೋಗವೇನೆಂದರೆ, ಆ ಪ್ರವಾದಿಯು ಜುಟ್ಟನ್ನಿಡುವುದಿಲ್ಲ, ಬದಲಾಗಿ ಗಡ್ಡವನ್ನಿಡುತ್ತಾರೆ. ಅವರ ಅನುಯಾಯಿಗಳು ಕೂಡ ಗಡ್ಡವನ್ನಿಡುತ್ತಾರೆ. ಅವರು ಲಿಂಗಚ್ಛೇದವನ್ನು ಮಾಡುತ್ತಾರೆ ಅಥವಾ ಮುಂಜಿ ಕರ್ಮವನ್ನು ನಿರ್ವಹಿಸುತ್ತಾರೆ, ಸುನ್ನತ್ ಕರ್ಮವನ್ನು ನಿರ್ವಹಿಸುತ್ತಾರೆ. ಅದಲ್ಲದೆ ಅವರು ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಲು, ಸೃಷ್ಟಿಕರ್ತನನ್ನು ಆರಾಧಿಸುವತ್ತ ಜನರನ್ನು ಆಹ್ವಾನಿಸುತ್ತಾರೆ. ಮತ್ತು ಅತಿ ಧರ್ಮದಲ್ಲಿ ಕಳಂಕವನ್ನುಂಟು ಮಾಡುತ್ತಿರುವವರನ್ನು, ಅಂದರೆ ಧರ್ಮದ ವಿಚಾರದಲ್ಲಿ ಇತರ ವಿಚಾರಗಳನ್ನು ಸೇರಿಸಿ ಸೃಷ್ಟಿಕರ್ತನು ಕಲಿಸಿದಂತಹ ತತ್ವಗಳನ್ನು ಬಿಟ್ಟು ಜನರು ಸಾಗುವಾಗ ಅವರಿಗೆ ಉನ್ನತವಾದ ಸಂದೇಶವನ್ನು ತಲುಪಿಸುವಂತಹ ವಿಚಾರವನ್ನು ಅವರು ಕಲಿಸಿಕೊಡುತ್ತಾರೆ ಎಂಬುದನ್ನು ಈ ಉಲ್ಲೇಖಗಳಲ್ಲಿ ನಮಗೆ ಗಮನಿಸಬಹುದಾಗಿದೆ. ಹಾಗಿರುವಾಗ ನಾವು ಗಮನಿಸಬೇಕು, ಈ ಪ್ರವಾದಿಯ ಉಲ್ಲೇಖ ಬೈಬಲ್ನಲ್ಲಿ ಸೋಲಮನ್ನ ಆ ಗೀತೆಯಲ್ಲಿ ನಮಗೆ ನೋಡಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸುವಾಗ ಅಲ್ಲಿ ನಾವು ವಿಚಾರ ಮಾಡುವಂತಹ ಒಂದು ವಿಚಾರವಿದೆ. ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಂದು ಕಲಿಸಿದಂತಹ ಸಂದೇಶವಾದರೂ ಏನು? ಲಾ ಇಲಾಹ ಇಲ್ಲಲ್ಲಾ ಎಂಬುದಾಗಿದೆ. ಆರಾಧನೆಗೆ ಅರ್ಹನಾದವನು, ನೈಜ ಹಕ್ಕುದಾರನಾದವನು ಅವನು ಮಾತ್ರವೇ ಆಗಿರುತ್ತಾನೆ ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ನಾವು ವೇದ ಗ್ರಂಥಗಳಲ್ಲಿ ಕಲಿಸಿಕೊಟ್ಟಂತಹ ವಿಚಾರಗಳ ಕಡೆ ನಾವು ತೆರಳುವಾಗ, ನಾವು ವೇದ ಗ್ರಂಥಗಳನ್ನು ಕಲಿಸಿಕೊಡಲು ಬಂದಂತಹ ನಾಯಕರನ್ನು ಅನುಸರಿಸದೆ ಬೇರೆ ದಿಕ್ಕಿನಲ್ಲಿ ಸಾಗಿದ್ದೇವೆ ಎಂಬುದನ್ನು ನಾವು ಉದಾಹರಣೆಗಳ ಮೂಲಕ ಗಮನಿಸಬಹುದಾಗಿದೆ. ನಮಗೆ ಗೊತ್ತಿರುವಂತಹ ಒಂದು ವಿಚಾರವಾಗಿದೆ, ಹಿಂದೂ ಧರ್ಮದಲ್ಲಿರುವಂತಹ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ಅಥವಾ ವಿಗ್ರಹಾರಾಧನೆಗೆ ಎದುರಾಗಿ ಸಮಾಜ ಸೇವೆಯನ್ನು ಮಾಡಿದಂತಹ ಒಬ್ಬರಾಗಿದ್ದಾರೆ ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳು ಕಲಿಸಿದಂತಹ ಮೂಲ ಸಂದೇಶವನ್ನು ಬಿಟ್ಟು ಇಂದು ನಾರಾಯಣ ಗುರುಗಳ ಅನುಯಾಯಿಗಳೆಂದು ಕರೆಸಿಕೊಳ್ಳುವಂತಹ ಅನುಯಾಯಿಗಳು ನಾರಾಯಣ ಗುರುಗಳು ಯಾವುದನ್ನು ವಿರೋಧಿಸಿದ್ದರೋ ಆ ನಾರಾಯಣ ಗುರುಗಳು ವಿರೋಧಿಸಿದಂತಹ ವಿಗ್ರಹಾರಾಧನೆಯನ್ನಾಗಿ ನಾರಾಯಣ ಗುರು ಮಂದಿರದಲ್ಲಿ ನಾರಾಯಣ ಗುರುಗಳ ಮೂರ್ತಿಯನ್ನಿಟ್ಟು ಪ್ರತಿಷ್ಠಾಪಿಸಿ ಅವರನ್ನು ಆರಾಧಿಸುತ್ತಿದ್ದಾರೆ. ವಾಸ್ತವದಲ್ಲಿ ಅವರು ನಾರಾಯಣ ಗುರುಗಳ ಅನುಯಾಯಿಗಳಲ್ಲ, ಬದಲಾಗಿ
ನಾರಾಯಣ ಗುರುಗಳು ಕಲಿಸಿಕೊಟ್ಟದ್ದಕ್ಕೆ ವಿಪರೀತವಾಗಿ ಸಾಗುತ್ತಾ ಇರುವಾಗ, ಅದೇ ರೀತಿಯಲ್ಲಿ ನಾವು ಗಮನಿಸುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಆರಾಧಿಸಲು ಹೇಳಲಿಲ್ಲ. ಬದಲಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು ಎಂಬುದಾಗಿದೆ. ಕುಲ್ ಇನ್ನಮಾ ಅದು ರಬ್ಬಿ ವಲಾ ಉಶ್ರಿಕ ಬಿ ಅಹದ. ದಿವ್ಯ ಕುರ್ಆನಿನ 72ನೇ ಅಧ್ಯಾಯ ಸೂರ ಜಿನ್ 20ನೇ ಸೂಕ್ತದಲ್ಲಿ ನಾನು ನನ್ನ ಪ್ರಭುವನ್ನು ಮಾತ್ರ ಆರಾಧಿಸುವನು, ನಾನು ಅವನೊಂದಿಗೆ ಯಾರನ್ನು ಸಹಭಾಗಿಗಳನ್ನಾಗಿ ಮಾಡುವುದಿಲ್ಲ ಅಂತ ಕಲಿಸಿಕೊಟ್ಟಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿ ಎಂದು ಕರೆಸಿಕೊಳ್ಳುವಂತಹ ಮುಸ್ಲಿಂ ನಾಮಧಾರಿಗಳು ಇಂದು ಮಾಡುತ್ತಿರುವುದಾದರೂ ಪ್ರವಾದಿಯನ್ನು ಕರೆದು ಪ್ರಾರ್ಥಿಸುವುದಾಗಿದೆ. ಆ ಪ್ರವಾದಿಗೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನಲ್ಲಿಯೂ ಕೂಡ ಇದರ ಉಲ್ಲೇಖವಿದೆ. ನೀವು ಅವರನ್ನು ಕರೆದು ಪ್ರಾರ್ಥಿಸಿದರೆ ಅಥವಾ ಆ ಸಮಾಧಿಯಲ್ಲಿರುವವರನ್ನು ಕರೆದು ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಯನ್ನು ಅವರು ಕೇಳಲಾರರು. ಆ ಪ್ರಾರ್ಥನೆಯನ್ನು ಅವರು ಕೇಳುತ್ತಾರೆ ಎಂದು ನೀವು ಸಂಕಲ್ಪಿಸಿದ್ದರೂ ಕೂಡ ಆ ಪ್ರಾರ್ಥನೆಗೆ ಅವರು ಉತ್ತರವನ್ನು ನೀಡಲಾರರು. ಅದಲ್ಲದೆ ನಾಳೆ ಪರಲೋಕದಲ್ಲಿ ನೀವು ಬೆಸಗಿದ ದೇವ ಸಹಭಾಗಿತ್ವದಿಂದ ಅಥವಾ ಬಹುದೇವಾರಾಧನೆಯಿಂದ ಶಿರ್ಕಿನಿಂದ ನಿಮಗೆದುರಾಗಿ ಅವರು ಸಾಕ್ಷ್ಯವನ್ನು ನೀಡಿದರು ಎಂದು ದಿವ್ಯ ಕುರ್ಆನಿನ 35ನೇ ಅಧ್ಯಾಯದ 14ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವಾಗ, ಆ ಕುರ್ಆನ್ನ ಅನುಯಾಯಿ, ಆ ಪ್ರವಾದಿಯ ಅನುಯಾಯಿ ಎಂದು ಕರೆಸಿಕೊಳ್ಳುತ್ತಿರುವಂತಹ ವ್ಯಕ್ತಿಗಳು ಇಂದು ಆ ದಿವ್ಯ ಕುರ್ಆನನ್ನು ಕೊಂಡೋಗಿ ಇಟ್ಟದ್ದು ಸಮಾಧಿಗಳ ಬಳಿಯಲ್ಲಾಗಿದೆ. ಇಲ್ಲಿ ಮುಸ್ಲಿಮರು ಆ ಪ್ರವಾದಿಯನ್ನು ಅನುಸರಿಸದೆ ಹೋದದ್ದಾಗಿದೆ ದುರಂತ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅಂದರೆ ಯೇಸು ಕ್ರಿಸ್ತರು ಶಿಲುಬೀಕರಣಗೊಳ್ಳುವಂತಹ ಸಂದರ್ಭದಲ್ಲಿ ಯಾರನ್ನು ಕರೆದು ಪ್ರಾರ್ಥಿಸಿದರು ಎಂದು ಜನತೆಗೆ ಮಾರ್ಗದರ್ಶನವಾಗಿರುವಾಗ, ಯೇಸು ಕ್ರಿಸ್ತರ ಅನುಯಾಯಿಗಳಿಗೆ ಮಾರ್ಗದರ್ಶನವಾಗಿರುವಂತಹ ಸಂದರ್ಭದಲ್ಲಿ ಅವರು ಮಾಡಿದ್ದಾದರೂ ಏನು? ಯೇಸು ಕ್ರಿಸ್ತರು ಪ್ರಾರ್ಥಿಸಿದಂತಹ ಪ್ರಾರ್ಥನೆಗಳು ಬೈಬಲ್ನ ಹೊಸ ಒಡಂಬಡಿಕೆಯ ಯೋಹನ್ನನು ಬರೆದಂತಹ ಸುವಾರ್ತೆಗಳಲ್ಲಿ ನಮಗೆ ನೋಡಬಹುದಾಗಿದೆ. ಏಲಿ ಏಲಿ ಲಮ್ಮ ಸಬಕ್ತಾನಿ, ಇನ್ನೊಂದು ಉದ್ಧರಣಿಗಳಲ್ಲಿ ಎಲೋಹಿಂ ಎಲೋಹಿಂ ಲಮ್ಮ ಸಬಕ್ತಾನಿ, ಓ ದೇವನೇ ಓ ದೇವನೇ ನೀನು ನನ್ನ ಕೈ ಬಿಟ್ಟೆಯಾ ಎಂದು ಬೈಬಲ್ನಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥಿಸಿದ್ದಾರೆ ಎಂದು ಕಲಿಸಿಕೊಟ್ಟಂತಹ ಆ ಬೈಬಲನ್ನು ಇಂದು ಕ್ರೈಸ್ತವ ಸಹೋದರರು ಕೊಂಡೋಗಿ ಇಟ್ಟದ್ದು ಯೇಸು ಕ್ರಿಸ್ತದ ವಿಗ್ರಹದ ಕೆಳಗಡೆಯಾಗಿದೆ. ಇನ್ನು ವಿಗ್ರಹಾರಾಧನೆ ಬಲ್ಲದು ಎಂಬುದನ್ನು ಕೂಡ, ವಿಗ್ರಹಾರಾಧನೆ ಮಾಡದು ಎಂಬುದನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಕಲಿಸಿಕೊಡುತ್ತಿರುವಾಗ, ಮೇಲಿನ ಆಕಾಶದಲ್ಲಾಗಲಿ ಕೆಳಗಿನ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರಿನಲ್ಲಾಗಲಿ ನೀನು ಯಾವುದೇ ಒಂದರ ವಿಗ್ರಹವನ್ನಾಗಲಿ ಪ್ರತಿಮೆಯನ್ನಾಗಲಿ ನೀನು ಮಾಡಕೂಡದು. ಹಾಗೇನಾದರೂ ನೀನು ಮಾಡಿದ್ದೇ ಆದಲ್ಲಿ ನಿನ್ನ ದೇವನಾದ ಕರ್ತನಾದ ನಾನು ಅತ್ಯಂತ ರೋಷವುಳ್ಳ ದೇವನಾಗಿದ್ದಾನೆ ಎಂದು ಬೈಬಲ್ ಕಲಿಸಿಕೊಡುತ್ತಿರುವಾಗ, ಆ ಬೈಬಲ್ ವಿಗ್ರಹದ ಕೆಳಗಡೆ ಇಡುತ್ತಿರುವಂತಹ ದುರಂತವನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಶ್ರೀರಾಮನನ್ನು ದೇವರೆಂದು ಆರಾಧಿಸುವ, ಶ್ರೀರಾಮನನ್ನು ದೇವನೆಂದು ಕರೆಯುವ ಹಲವಾರು ಹಿಂದೂ ಬಂಧುಗಳು ನಮ್ಮ ಜೊತೆಗಿದ್ದಾರೆ. ನಾವು ಆಲೋಚಿಸಬೇಕಾಗಿದೆ. ನಮ್ಮ ಸ್ವಾಮೀಜಿಗಳಿಗೆ ಗೊತ್ತಿರಬಹುದು, ವಾಲ್ಮೀಕಿ ಮಹರ್ಷಿಯು ಬರೆದಂತಹ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಉಲ್ಲೇಖವಿದೆ. ದಿನ ಬೆಳಗ್ಗೆ ನಾವು ಕೇಳುವಂತಹ ಒಂದು ಸುಪ್ರಭಾತವಾಗಿದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವ ಮಾಹ್ನಿಕಂ ಅಂತ. ಅಲ್ಲಿ ಹೇಳುವಂತಹ ವಿಚಾರವೇನೆಂದರೆ, ಶ್ರೀರಾಮಚಂದ್ರನು ಕಾಡಿಗೆ ಬಂದು ತನ್ನ ತಮ್ಮನೊಂದಿಗೆ ನಿದ್ರಿಸುತ್ತಿರುವಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮುನಿ ಅವರನ್ನು ಎಬ್ಬಿಸಿಕೊಂಡು ಹೇಳುವಂತಹ ಮಾತಾಗಿದೆ. ಬಾಲಕಾಂಡದಲ್ಲಿ ನಾವು ಸುಪ್ರಭಾತವಾಗಿ ಕೇಳುತ್ತಿರುವಂತಹ ಶ್ಲೋಕ, ಕೌಸಲ್ಯ ಸುಪ್ರಜಾ ರಾಮ, ಹೇ ಕೌಸಲ್ಯ ಸುಪುತ್ರನಾದಂತಹ ರಾಮನೇ, ಪೂರ್ವ ದಿಕ್ಕಿನಿಂದ ಸೂರ್ಯನು ಉದಯಿಸಿ ಮೇಲೆ ಬರುತ್ತಿದ್ದಾನೆ. ಹಾಗಿರುವಾಗ ನಂತರದ ಪದಗಳು, ನಂತರದ ಗೆರೆಯಲ್ಲಿರುವಂತಹ ಲೈನ್ನಲ್ಲಿರುವಂತಹ ಪದಗಳು ನಾವು ಗಮನಿಸಬೇಕಾಗಿದೆ. ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವ ಮಾಹ್ನಿಕಂ. ಉತ್ತಿಷ್ಟ ನರ, ಮನುಷ್ಯರಲ್ಲಿ ಶ್ರೇಷ್ಠನಾದವನೇ. ಅಲ್ಲಿನ ಪ್ರಯೋಗ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ ಎಂಬುದಾಗಿತ್ತು, ದೇವನಲ್ಲಿ ಶ್ರೇಷ್ಠನಾದವನೇ ಎಂಬುದಲ್ಲ. ಅಲ್ಲಿ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ ನೀನು ನಿನ್ನ ನಿತ್ಯಾದಿ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಶುಭ್ರವಾಗಿ ನೀನು ಆರಾಧನೆಗೆ ಅಣಿಯಾಗು. ಹಾಗಾದರೆ ಶ್ರೀರಾಮಚಂದ್ರನು ಆರಾಧಿಸಿತು ಶ್ರೀರಾಮಚಂದ್ರನನ್ನಲ್ಲ,
ಬದಲಾಗಿ ಶ್ರೀರಾಮಚಂದ್ರ ಬೇರೆ ಯಾರನ್ನೋ ಆರಾಧಿಸಿದ್ದಾನೆ. ಆ ಆರಾಧ್ಯ ಯಾರು ಅಂತ ನಾವು ಪರಿಶೋಧನೆಗೆ ವಿಧೇಯಪಡಿಸಬೇಕಾಗಿದೆ. ಮೊಹಮ್ಮದ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮೊಹಮ್ಮದ್ ಪ್ರವಾದಿಯವರನ್ನು ಆರಾಧಿಸಲು ಹೇಳಲಿಲ್ಲ. ಯೇಸು ಕ್ರಿಸ್ತರನ್ನು ಆರಾಧಿಸಲು ಹೇಳಲಿಲ್ಲ. ಅದೇ ರೀತಿ ನಾವು ಗಮನಿಸುವಾಗ ಒಟ್ಟಿನಲ್ಲಿ ನಮ್ಮ ನಾಯಕರು ಕಲಿಸಿಕೊಡದೆ ಹೋದಂತಹ ತತ್ವಗಳನ್ನು ನಾವಿಂದು ತತ್ವಗಳು ಎಂದು ಬಹಳ ಜಾಗರೂಕತೆಯಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುತ್ತಿರುವಾಗ ಒಂದಂತೂ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗಿದೆ. ನಮ್ಮ ನಾಯಕರಿಂದ ನಾವು ದೂರ ಸಾಗಿದ್ದೇವೆ ಎಂಬುದಂತೂ ಸ್ಪಷ್ಟ. ನಾವು ಮನುಷ್ಯರಾಗಿರುವಾಗ ನಮ್ಮ ಸಮಾಜದ ನಡುವೆ ಬಂದು ಒಬ್ಬ ಹಿಂದೂ ವ್ಯಕ್ತಿ ಬಂದು ನೀವು ಶ್ರೀರಾಮಚಂದ್ರನನ್ನು ಶ್ರೀಕೃಷ್ಣನನ್ನು ಆರಾಧಿಸಬೇಕು ಎಂದು ಕರೆಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮುಸಲ್ಮಾನರಾಗಲಿ ಕ್ರೈಸ್ತವರಾಗಲಿ ಒಂದೇ ವಾಕ್ಯದಲ್ಲಿ ಹೇಳುತ್ತಾರೆ, ಅದು ನಮ್ಮ ದೇವರಲ್ಲ. ಅದೇ ರೀತಿ ಒಬ್ಬ ಮುಸ್ಲಿಂ ಬಂದು ನೀವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವನ್ನು ಆರಾಧಿಸಬೇಕು ಎಂದು ಕರೆಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ದೇವರನ್ನಾಗಿ ಹಿಂದೂ ಬಂಧುಗಳಾಗಲಿ ಕ್ರೈಸ್ತವ ಬಂಧುಗಳಾಗಲಿ ಸ್ವೀಕರಿಸಲು ತಯಾರಿಲ್ಲ. ಅವರು ಒಂದೇ ವಾಕ್ಯದಲ್ಲಿ ಹೇಳುತ್ತಾರೆ, ಅವರು ನಮ್ಮ ದೇವರಲ್ಲ ಎಂದು. ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತವ ಅಥವಾ ಒಬ್ಬ ಕ್ರೈಸ್ತವ ಬಂದು ಹೇಳುತ್ತಾನೆ, ನೀವು ಯೇಸು ಕ್ರಿಸ್ತರನ್ನು ಆರಾಧಿಸಬೇಕು ಎಂದು ಕರೆಕೊಟ್ಟಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ನಮ್ಮ ದೇವರಲ್ಲ ಅಂತ ಅಲ್ಲಿರುವಂತಹ ಮುಸ್ಲಿಮರು ಮತ್ತು ಹಿಂದೂಗಳು ಒಂದೇ ವಾಕ್ಯದಲ್ಲಿ ಹೇಳುವಾಗ ನಾವು ಗಮನಿಸಬೇಕಾಗಿದೆ, ಯೇಸು ಕ್ರಿಸ್ತರನ್ನು ಸೃಷ್ಟಿಸಿದ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸೃಷ್ಟಿಸಿದಂತಹ ಅದೇ ರೀತಿ ಶ್ರೀರಾಮಚಂದ್ರನನ್ನು ಶ್ರೀಕೃಷ್ಣನನ್ನು ಸೃಷ್ಟಿಸಿದಂತಹ ನಾರಾಯಣ ಗುರುಗಳನ್ನು ಸೃಷ್ಟಿಸಿದಂತಹ ಪ್ರತಿಯೊಬ್ಬರನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನೊಬ್ಬನಿದ್ದಾನೆಯೇ, ಅವನನ್ನು ನಾವು ಆರಾಧಿಸಬೇಕಾಗಿದೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ದಿವ್ಯ ಕುರ್ಆನಿನ ಕೊನೆಯ ಒಂದು ಸೂಕ್ತವನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ವಿರಮಿಸುತ್ತಾ ಇದ್ದೇನೆ ಇನ್ಶಾ ಅಲ್ಲಾಹ್. ಯಾ ಅಯ್ಯುಹನ್ನಾಸು ಉಬ್ದುೂ ರಬ್ಬಕುಂ ಅಲ್ಲಜೀ ಖಲಕಕುಂ ವಲ್ಲಜೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಓ ಮನುಷ್ಯರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಸೃಷ್ಟಿಕರ್ತನನ್ನು ನೀವು ಆರಾಧಿಸಿರಿ, ನೀವು ವಿಜಯ ಹೊಂದಬಹುದು. ಓ ಮನುಷ್ಯರೇ ಎಂಬುದಾಗಿದೆ ಅಲ್ಲಿನ ಪ್ರಯೋಗ. ಓ ಮುಸಲ್ಮಾನರೇ, ಓ ಬ್ಯಾರಿಗಳೇ, ಓ ಅರಬಿಗಳೇ ಎಂದಲ್ಲ, ಬದಲಾಗಿ ಅಲ್ಲಿ ಕಲಿಸಿಕೊಟ್ಟದ್ದು ಓ ಮನುಷ್ಯರಲ್ಲಿ. ಆ ಮನುಷ್ಯರಲ್ಲಿ ಮುಸ್ಲಿಮರು, ಕ್ರೈಸ್ತರು, ಹಿಂದೂಗಳು, ಸರ್ವರು ಮನುಷ್ಯರೆಲ್ಲ ಯಾರೆಲ್ಲ ಒಳಗೊಳ್ಳುತ್ತಾರೆ ಅವರೆಲ್ಲ ಬರುತ್ತಾರೆ. ನಿಮ್ಮ ಪೂರ್ವಿಕರು ಎಂದು ಕಲಿಸಿಕೊಟ್ಟವರಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬರುತ್ತಾರೆ, ಯೇಸು ಕ್ರಿಸ್ತರು ಬರುತ್ತಾರೆ, ಶ್ರೀಕೃಷ್ಣರು ಬರುತ್ತಾರೆ, ಶ್ರೀರಾಮಚಂದ್ರರು ಬರುತ್ತಾರೆ, ನಾರಾಯಣ ಗುರುಗಳು ಬರುತ್ತಾರೆ, ಒಟ್ಟಾರೆ ಎಲ್ಲರೂ ಬರುತ್ತಾರೆ. ಹಾಗಿರುವಾಗ ನಾವು ಆ ಕಡೆಗೆ ಸಾಗಬೇಕಾಗಿದೆ. ಶ್ರೀಮದ್ ಭಗವದ್ಗೀತೆಯ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಕಲಿಸಿಕೊಡುತ್ತಾ ಇದೆ, ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಯಾರು ಏಕದೇವನನ್ನು ಆರಾಧಿಸುತ್ತಾನೋ ಅವನಲ್ಲಿ ಶರಣು ಹೊಂದುತ್ತಾನೋ ಅವನಿಗೆ ಮೋಕ್ಷವಿದೆ. ಆ ಮೋಕ್ಷಕ್ಕಾಗಿ ನಾವು ಪ್ರಯತ್ನಿಸಬೇಕಾಗಿದೆ. ನಮ್ಮನ್ನು ಸೃಷ್ಟಿಸಿದ ನಾವು ಈ ಭೂಮಿಗೆ ಜನನ ತಾಳಿ ಬರುವಾಗ ಸರ್ವವನ್ನು ನಮಗೆ ಸರ್ವ ಅನುಗ್ರಹಗಳನ್ನು ಒದಗಿಸಿ ತಯಾರುಗೊಳಿಸಿದಂತಹ ಆ ಸೃಷ್ಟಿಕರ್ತನನ್ನು ಆರಾಧಿಸುವತ್ತ ನಾವು ಬರೋಣ. ಅದಾಗಿದೆ ಸರ್ವ ವೇದ ಗ್ರಂಥಗಳಲ್ಲಿಯೂ ಕೂಡ ಸೃಷ್ಟಿಕರ್ತನು ಜನರಿಗೆ ಕಲಿಸಿಕೊಡಲಿರುವಂತಹ ಮೂಲ ಸಂದೇಶವಾಗಿ ಪ್ರತಿಯೊಬ್ಬರಿಗೂ ಕಲಿಸಿಕೊಟ್ಟದ್ದು. ಆ ನಿಟ್ಟಿನಲ್ಲಿ ಆ ದಿಕ್ಕಿನತ್ತ ನಾವು ಬರೋಣ. ನನ್ನ ಮಾತುಗಳಲ್ಲಿ ಯಾವುದೇ ತಪ್ಪುಗಳು ಸಂಭವಿಸಿದ್ದೇ ಆದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ಕ್ಷಮೆ ನೀಡಲಿ. ನನ್ನ ಮಾತುಗಳಲ್ಲಿ ಬಂದಂತಹ ಶ್ಲೋಕದ ಸಂಸ್ಕೃತ ಉಚ್ಚಾರಣೆಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಸ್ವಾಮೀಜಿಗಳು ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸುತ್ತಾ ಇದ್ದೇನೆ. ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವ ತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್ ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹ್.